ವೀಕ್ಷಕರೇ ನಮಸ್ಕಾರ. ಧರ್ಮಸ್ಥಳ ಹೆಣಊತ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಈಗ ಇದೇ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ಗಿರೀಶ್ ಮಟ್ಟಣ್ಣ. ಚಿನ್ನಯ್ಯ ತಂದು ಕೊಟ್ಟ ಬುರುಡೆ ಎಲ್ಲಿ ಎದ್ದದ್ದು ಗೊತ್ತಾ? ಅಂದ್ರೆ ಎಲ್ಲಿಂದ ತಂದು ಕೊಟ್ರು ಅಂತ. ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟ ಗಿರೀಶ್ ಮಟ್ಟಣ್ಣ. ಚಿನ್ನಯ್ಯ ತಂದು ಕೊಟ್ಟ ಬುರುಡೆ ಎಲ್ಲಿ ಎದ್ದು ಗೊತ್ತಾ? ಎಲ್ಲಿಂದ ತಂದು ಕೊಟ್ರು ಅನ್ನೋದು. ಸ್ಫೋಟಕ ಸತ್ಯ ಅನಾವರಣ ಮಾಡಿದ ಗಿರೀಶ್ ಮಟ್ಟಣ್ಣ ಅಸಲಿ ಸತ್ಯವನ್ನ ಬಿಚ್ಚಿಟ್ರ. ಆ ಬುರುಡೆಯನ್ನ ಲ್ಯಾಬೊರೇಟರಿಯಿಂದ ತಂದಿದ್ದಲ್ಲ. ನಾನು ಹೇಳ್ತಿರೋದು 100ಕ್ಕೆ 100ರಷ್ಟು ಸತ್ಯ. ಚಿನ್ನಯ್ಯ ಆ ಬುರುಡೆ ತಂದಿದ್ದು ಧರ್ಮಸ್ಥಳದಿಂದಲೇ. ಆದರೆ ಕೆಲವರು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಿದ್ದಾರೆ, ಕೆಲವರು ದಾರಿ ತಪ್ಪಿಸ್ತಾ ಇದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೆಣ ಹೂತಿದ್ದು ನಿಜ, ಅದರಲ್ಲಿ ಸಂದೇಹ ಬೇಡ. ಆದರೆ ಭಯದಲ್ಲಿ ತಪ್ಪು ಸ್ಥಳ ತೋರಿಸಿದ್ದಾನೆ, ಬಾಯಿಗೆ ಬಂದ ಹಾಗೆ ಹೇಳಿಕೆ ಕೊಡ್ತಿದ್ದಾನೆ, ಹೆದರಿಕೆಯಿಂದ ಸ್ಥಳ ಗುರುತಿಸುವಲ್ಲಿ ಎಡವಿದ್ದಾನೆ ಅಷ್ಟೇ. ಆತನಿಗೆ ಭಯ ಆಗಿದೆ. ದೂರುದಾರ ಚಿನ್ನಯ್ಯ ಪರ ಗಿರೀಶ್ ಮಟ್ಟಣ್ಣ ಬ್ಯಾಟಿಂಗ್. ಚಿನ್ನಯ್ಯನಿಗೆ ಎಲ್ಲ ಗೊತ್ತು. ಇದು ಫ್ರೀಡಮ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್. ಇದು ಬುರುಡೆ ಪ್ರಕರಣಕ್ಕೆ ಒಂದು ಹೊಸ ತರಹದ ಟ್ವಿಸ್ಟ್. ಇದು ಚಿನ್ನಯ್ಯ ಸಾಕ್ಷಿದಾರ. ಆತ ತಂದುಕೊಟ್ಟನಲ್ಲ ಒಂದು ಬುರುಡೆ, ಅದು ಯಾವುದೋ ಒಂದು ಲ್ಯಾಬೊರೇಟರಿಯಿಂದಲ್ಲ, ಲ್ಯಾಬ್ನಿಂದಲ್ಲ, ಡೆಲ್ಲಿಗೋ ಮುಂಬೈಗೋ ಕೋಲ್ಕತ್ತಾಗೋ ಅಂಧೇರಿಗೋ ಹೋಗಿ ತಂದಿದ್ದಲ್ಲ. ಲ್ಯಾಬೊರೇಟರಿ ತರಕಾರಿ ಅಂಗಡಿನೂ ಅಲ್ಲ, ಹೋದ ತಕ್ಷಣ ಕೊಡೋದಕ್ಕೆ. ಅದಕ್ಕೆ ಅದರದೇ ಆದಂತಹ ರೀತಿ ರಿವಾಜುಗಳಿದ್ದಾವೆ. ಅಸ್ಥಿ ಪಂಜರವನ್ನ ಹಸ್ತಾಂತರ ಮಾಡೋದಕ್ಕೆ ನಿಯಮಗಳಿದ್ದಾವೆ. ಮಂಡ್ಯದ ಯಾವುದೋ ಗ್ರಾಮದ ಅದ್ಯಾವುದೋ ಚಿನ್ನಯ್ಯ ಹೋದ ಮಾತ್ರಕ್ಕೆ ಬುರುಡೆ ಸಿಗೋದಿಲ್ಲ. ಮಾಸ್ಕ್ ಮ್ಯಾನ್ಗೆ ಎಲ್ಲವೂ ಸತ್ಯ ಗೊತ್ತಿದೆ. ಮಾಸ್ಕ್ ಮ್ಯಾನ್ ಸ್ಥಳವನ್ನ ತಪ್ಪಾಗಿ ತೋರಿಸಿದ್ದು ವ್ಯವಸ್ಥಿತ ಅನ್ನೋ ತರಹ ಮಾತನಾಡ್ತಾ ಇದ್ರು. ಚಿನ್ನಯ್ಯನಿಗೆ ಭಯ ಕಾಡ್ತಾ ಇದೆ. ನಿನ್ನೆ ನಾವು ನಮ್ಮ ಸುದ್ದಿಯಲ್ಲಿ ಹೇಳ್ತಾ ಇದ್ವಿ, ಚಿನ್ನಯ್ಯನ ಸ್ವಂತ ಅಕ್ಕ ಹೇಳ್ತಾ ಇದ್ರು, ಈ ಹಿಂದೆ ಒಂದು ಸಮಿತಿಗೆ ದೂರನ್ನು ಕೂಡ ಕೊಟ್ಟಿದ್ರು. ನನ್ನ ಅಣ್ಣನಿಗೆ ಅಥವಾ ತಮ್ಮನಿಗೆ ಧರ್ಮಸ್ಥಳವನ್ನ ಬಿಟ್ಟು ಹೋಗೋದಕ್ಕೆ ಒತ್ತಡಗಳಿತ್ತು, ಆತನಿಗೆ ಥ್ರೆಟ್ ಮಾಡಲಾಗಿತ್ತು ಅಂತ. ಚಿನ್ನಯ್ಯ ಹೇಳಿದ್ದಲ್ಲ ಇದು. ಚಿನ್ನಯ್ಯನ ರಕ್ತ ಸಂಬಂಧಿ ಸ್ವಂತ ಅಕ್ಕ ಅಥವಾ ತಂಗಿ ಹೇಳ್ತಾ ಇರೋದು. ಆಕೆ ಕೊಟ್ಟಂತಹ ದೂರನ್ನ ಸೌಜನ್ಯ ತಾಯಿ ಕುಸುಮ ರೆಫರೆನ್ಸ್ ಆಗಿ ಪಡೀತಾಳೆ. ಅದನ್ನು ನಾವು ಹೇಳ್ತಾ ಇದ್ವಿ ನಿನ್ನೆ ದಿನ. ಎಸಿಗ ಸ್ಫೋಟಕ ಸತ್ಯವನ್ನ ಅನಾವರಣ ಮಾಡಿದ ಗಿರೀಶ್ ಮಟ್ಟಣ್ಣ ಆ ಬುರುಡೆಯನ್ನ ಲ್ಯಾಬೊರೇಟರಿಯಿಂದ ತಂದಿದ್ದಲ್ಲ. ನಾನು ಹೇಳ್ತಾ ಇರೋದು 100ಕ್ಕೆ 100ರಷ್ಟು ಸತ್ಯ. ಚಿನ್ನಯ್ಯ ಆ ಬುರುಡೆ ತಂದಿದ್ದು ಧರ್ಮಸ್ಥಳದಿಂದಲೇ. ಆದರೆ ಕೆಲವರು ಅದನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೆಣ ಹೂತಿದ್ದು ನಿಜಕ್ಕೂ ನಿಜ ಅಂದ್ರೆ ಲಿಟ್ರಲಿ ಸತ್ಯ ಅಂತ ಹೇಳ್ತಿದ್ದಾರೆ. ಆದರೆ ಭಯದಲ್ಲಿ ತಪ್ಪು ಸ್ಥಳ ತೋರಿಸ್ತಿದ್ದಾನೆ. ಭಯ ಅಂತ ಹೇಳಿದ್ರೆ ಯಾಕೆ ಭಯ? ಒಂದು ವೇಳೆ ಸರಿಯಾದ ಜಾಗವನ್ನ ತೋರಿಸಿದ್ರೆ ಚಿನ್ನಯ್ಯನಿಗೂ ಚಿನ್ನಯ್ಯನ ಕುಟುಂಬಕ್ಕೂ ಜೀವ ಬೆದರಿಕೆ ಇದ್ದಿರಬಹುದು ಅಲ್ರಿ. ಆರಂಭದಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟಾಗ್ಲೂ ಕೂಡ ಹಂಗೆ ಹೇಳಿದ್ರಿ. ನಿಮಗೆ ಕಾನೂನು, ನಮ್ಮ ದೇಶದ ಕಾನೂನು ನಿಮಗೆ ಭದ್ರತೆ ಕೊಡ್ಲಿಲ್ವಾ? ನಿಮ್ಮ ಚಹರೆ ಕಾಣಿಸದ ಹಾಗೆ ಕೇವಲ ನಿಮ್ಮ ನಾಸಿಕ ಮತ್ತು ನಿಮ್ಮ ಕಣ್ಣುಗಳು ಮಾತ್ರ ಕಾಣೋ ಹಾಗೆ ನಿಮಗೆ ಮುಸುಕು ಹಾಕಿದ್ವಲ್ಲ. ನಿಮ್ಮ ಹಿಂದೆ 2-3 ಗನ್ಮ್ಯಾನ್ಗಳನ್ನ ಕೊಟ್ಟಿದ್ವಲ್ಲ. ನಿಮಗೆ ಪೊಲೀಸ್ ಭದ್ರತೆಯನ್ನು ಕೂಡ ಕೊಟ್ಟಿದ್ವಲ್ಲ. ನಿಮ್ಮನ್ನು ಬರೋದಕ್ಕೊಂದಷ್ಟು ಪೊಲೀಸು, ಕಳಿಸೋದಕ್ಕೊಂದಷ್ಟು ಪೊಲೀಸು. ನಮ್ಮ ದೇಶದ ಕಾನೂನು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ನಿಮಗೆ ಕೊಡಬಹುದಾದ ಎಲ್ಲ ಸೆಕ್ಯೂರಿಟಿಯನ್ನು ಕೊಟ್ಟಿತ್ತು. ಮತ್ತಿನ್ಯಾಕೆ ಭಯ? ಸಮುದ್ರಕ್ಕೆ ಬೆತ್ತಲೆ ಬಿದ್ದು ಚಳಿ ಅಂದ್ರೆ ಆಗುತ್ತೇನಯ್ಯ. ಎಸಿಗ ಹೆದರಿಕೆಯಿಂದ ಸ್ಥಳ ಗುರುತಿಸುವಲ್ಲಿ ಎಡವಿದ್ದಾನೆ ಅಷ್ಟೇ. ದೂರುದಾರ ಚಿನ್ನಯ್ಯನ ಪರ ಗಿರೀಶ್ ಮಟ್ಟಣ್ಣ ಬ್ಯಾಟ್. ಇದು ಫ್ರೀಡಮ್ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಸೊ ಗಿರೀಶ್ ಮಟ್ಟಣ್ಣ ಚಿನ್ನಯ್ಯನ ಪರ ಪರೋಕ್ಷವಾದ ಬ್ಯಾಟ್ ಅನ್ನು ಬೀಸಿದ್ದಾರೆ. ಆತನಿಗೆ ಸತ್ಯ ಎಲ್ಲ ಗೊತ್ತು. ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದ್ರೆ ಸತ್ಯ ಹೊರಗೆ ಬರುತ್ತೆ ಅನ್ನೋ ತರಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬುರುಡೆ ಗ್ಯಾಂಗ್ ಬುರುಡೆ ಲ್ಯಾಬ್ ಇಂತ್ರ ತಂದು ಕೊಟ್ಟಿದ್ದಂತೆ. ಯಾವ ಲ್ಯಾಬ್ ಇಂತ್ರ ತಂದು ಕೊಟ್ಟಿದ್ದನ್ನ ಇದೇ ಟಿವಿ ಚಾನಲ್ ಅವರು ಹೇಳಬೇಕು. ಯಾವ ಲ್ಯಾಬ್ ಇಂತ್ರ ಸುಮ್ಮನೆ ಹಾಗೆ ಉಗಿದು ಹೋಗೋದಲ್ಲ. ಹುಚ್ಚಿಡ್ದಿದೆಯಾ ಯಾವ್ದಾದ್ರು ಲ್ಯಾಬ್ನವನಿಗೆ? ಲ್ಯಾಬ್ ಇಂತ್ರ ಅದೇನು ಕಿರಾಣಿ ಅಂಗಡಿನ ಲ್ಯಾಬೊರೇಟರಿ ಅಂತ ಹೇಳಿದ್ರೆ ಇನ್ನೊಬ್ಬನ ಹೇಳ್ತಾನೆ FSLಗೆ ನಂಟು ಅಂತ ಹೇಳಿ ಹಿಡಿದು ಒಳಗೆ ಹಾಕ್ರಿ. ಅವನು ಯಾವನು FSL ಅವ್ನು ಕೊಟ್ಟದವನು ತನಿಖೆ ಮಾಡಕ್ಕಾಗಲ್ವಾ? FSLಗೆ ನಂಟು, ಲ್ಯಾಬಿಗೆ ನಂಟು,
ತನಿಖೆಯಲ್ಲಿ ಅದು ಮಾಡ್ಬೇಕಲ್ಲ, ಅದನ್ನ ಯಾವ ಲ್ಯಾಬಿಂದ ಅಂತ ಹೇಳಿ ಹುಚ್ಚಿಡ್ದಿದೆ ಯಾವ್ದಾದ್ರು ಲ್ಯಾಬಿಂತ್ರ ತಲೆಬುರುಡಿ ಕೊಡೋದಕ್ಕೆ. 100% ಎಲ್ಲಾ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ, ಆ ವ್ಯಕ್ತಿ ಆ ನಂತರ ಅದು ಎಲ್ಲಿ ಬುರುಡೆ ಧರ್ಮಸ್ಥಳದ ಸುತ್ತಮುತ್ತಲಿಂತ್ರನೇ ತಂದಿದ್ದದು. ತನಿಖೆ ಆಗಲಿ ಅಂತ ನಾವು ಸುಮ್ಮನೆ ಇದ್ದೀವಿ. ನಾನು SIT ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಎಲ್ಲಾ ವಿಷಯಗಳನ್ನು ಸಾರ್ವಜನಿಕರ ಮುಂದೆ ಬಿಡೋದು ದೊಡ್ಡ ವಿಷಯ ಅಲ್ಲ. 1 ಗಂಟೆಯಲ್ಲಿ ನಾವು ಹೇಳ್ಬಿಡ್ತೀವಿ, ಎಲ್ಲವನ್ನು ಕೂಡ ಹೇಳ್ಬಿಡ್ತೀವಿ. ಆದ್ರೆ ತನಿಖೆ ಆಗಲಿ, ಥ್ರೂ ಪ್ರಾಪರ್ ಚಾನಲ್ ಹೊರಗಡೆ ಬರಲಿ. ನಾವಿಲ್ಲಿ ಹೋರಾಟಗಾರರಾಗಿ ಇಷ್ಟೇ ಮಾತಾಡ್ತಾ ಇಲ್ಲ, ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಕೆಲಸ ಮಾಡ್ತಾ ಇವಿ. ಅದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಾಗ್ತಾ ಇದೆ, ಒಂದ್ ಕಡೆ ಸುಜಾತ ಭಟ್ ಅವ್ರ ಬಗ್ಗೆ, ಸುಜಾತ ಭಟ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ. ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ಬೈತಾನೆ ಹೋದ್ರು. ಸೋಷಿಯಲ್ ಮೀಡಿಯಾದಾಗಿ ಕೆಟ್ಟದಾಗ ಬೈದ್ರು. ವಯಸ್ಸಾದಂತ ಅಜ್ಜಿ, ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ. ಅಲ್ಲಿ ಅವ್ರು ಸುಮ್ಮನೆ ಇದ್ರು. ಯಾವಾಗ ಸ್ಟಾರ್ಟ್ ಆಯ್ತು, ಕಾರ್ನಲ್ಲಿ ಕುಂದ್ರಿಸಿ ಹೇಳ್ತಾರೆ, ಅವ್ರಿಗೆ ಕಾರ್ನಲ್ಲಿ ಕುಂದ್ರಿಸಿ ಹೇಳ್ಕೊಡ್ತಾರೆ. ಏನಾದ್ರೂ ಇಂಟರ್ವ್ಯೂ ತಗೋಬೇಕಂತ ಹೇಳಿದ್ರೆ ಅವ್ರು ಸ್ಟುಡಿಯೋದಲ್ಲಿ ಕರ್ಕೋಬೇಕು, ಅಥವಾ ಅವ್ರ ಮನೆಯಲ್ಲಿ ಆರಾಮಾಗಿ ಕುಂದ್ರಿಸಿ ಮಾತಾಡಬೇಕು. ಹೆದರ್ಕೊಂಡು ಅವ್ರನ್ನ ಕಾರಲ್ಲಿ ಕುಂದ್ರಿಸಿ, ಸೀಟಲ್ಲಿ ಕುಂದ್ರಿಸಿ ಹೇಳಿಕೆ ತಗೋತಾರೆ. ಹೇಳಿಕೆ ತಗೊಂಡ ತಕ್ಷಣ ಅವ್ರು ಹೇಳ್ತಾರೆ, ಇದನ್ನ ನನಗೆ ಹೆದರಿಸಿ ಮಾಡಿದ್ದು ಅಂತೇಳಿ. ಯಾಕೆ SIT ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ? ಇನ್ನು ಯಾವನವನ ಅಡ್ವೊಕೇಟ್ ಹೋಗಿದ್ದ ರಾತ್ರಿ ಅವ್ರ ಹತ್ರ, ಯಾವನು ಹೇಳಿ, ಯಾವ ಯೂಟ್ಯೂಬರ್ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಇನ್ನು? ಯಾಕಂತ ಹೇಳಿದ್ರೆ ಸುಜಾತ ಭಟ್ ನೇರವಾಗಿ SITಯ ಸಾಕ್ಷಿದಾರರು ಅವರು. ಇದುವರೆಗೂ ಕೂಡ ನನ್ನ ಆಸ್ತಿ ಇಂಥವ್ರು ಕಬಳಿಸಿದ್ದಾರೆ, ಈ ಜಾಗದಲ್ಲಿ ಹಿಂಗ ಆಗಿದೆ, ನಮ್ಮ ಮುಂದೆ ಹೇಳಿದ್ದಾರೆ, ಎಲ್ಲರ ಮುಂದೆ ಹೇಳಿದ್ದಾರೆ. ನಾನು ಒಬ್ಬನ ಮುಂದೆ ಅಲ್ಲ, ಎಲ್ಲ ನನಗೆ ಭೇಟಿ ಆಗೋಕ್ಕಿಂತ 2-3 ತಿಂಗಳ ಹಿಂದೆ ಒಂದು ಯೂಟ್ಯೂಬ್ ನಲ್ಲೇನೆ ಹೇಳ್ಕೊಂಡಿದ್ದಾರೆ ಅವರು. ಹೌದು ಹಿಂಗಿದ್ಲು, ಅದು ನಿಜಾನೋ ಸುಳ್ಳು SIT ಅವ್ರು ತನಿಖೆ ಮಾಡ್ಬೇಕಲ್ಲ. ಮಾಡೋಕ್ಕಿಂತ ಮುಂಚೆನೆ ಇವತ್ತು ಬಂದಿದ್ದಾರೆ ಅಂತ ಕಾಣುತ್ತೆ. ಇದಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ಕೆಟ್ಟದಾಗ ಬೈದ್ರು. ಸುಳ್ಳು ಅಜ್ಜಿ, ಮ್ಯಾಜಿಕ್ ಅಜ್ಜಿ, ಅದಕ್ಕೆ ಗಲೀಜಾಗನೂ ಬೈದಿದ್ದಾರೆ. ಡಿಪ್ರೆಷನ್ಗೆ ಹೋಗಲ್ವಾ? ಈಗ ನೋಡಿ, ಬುರುಡೆ ಗ್ಯಾಂಗ್ ಅಂತ ಹೇಳ್ತಾರೆ. ಇನ್ನೊಂದು ಸ್ಟಾರ್ಟ್ ಆಗಿದೆ ಇವತ್ತು. ಅದು ಮನ್ನಿಂತರನೇ ಸ್ಟೋರಿ ಕ್ರಿಯೇಟ್ ಮಾಡಿದ್ರು. ಅದನ್ನ ಕುಕ್ಕರ್ ಏನೋ ಬ್ಲಾಸ್ಟ್ ಆಗಲಿಲ್ಲ ಅಂತೆ, ಅದ್ಯಾವುದೋ ಟೆರರಿಸ್ಟ್ NIA ಆಲ್ರೆಡಿ ಇದನ್ನಾಗಿದೆ. ಕುಕ್ಕರ್ ಬ್ಲಾಸ್ಟ್ ಟೆರರಿಸ್ಟ್ಗೂ ಇದಕ್ಕೂ ಏನೋ ಇದ್ರ ಮಾಡ್ತಾ ಇದ್ದಾರೆ. ಆ ದೇಶದ್ರೋಹಿಗಳವ್ರು ಯಾರು? ಯಾಕಂದ್ರೆ ಭಯೋತ್ಪಾದನೆ ಅಂತ ಹೇಳಿದ್ರೆ ಅತ್ಯಂತ ಗಂಭೀರವಾದಂತಹ ಸಮಸ್ಯೆ, ಗಂಭೀರವಾದಂತಹ ಒಂದು ಪ್ರಕರಣಗಳವು. ಅವುಗಳನ್ನ ಒಂದು ಸತ್ಯವಾದಂತಹ ಹೋರಾಟದ ಜೊತೆಗೆ ಸೇರಿಸಿಕೊಂಡು SITದವರು ಏನು ಮಾಡ್ತಾ ಇಲ್ಲ, ಪೊಲೀಸರು ಏನು ಮಾಡ್ತಾ ಇಲ್ಲ, ಸರ್ಕಾರದವರು ಸುಮ್ಮನೆ ಕುತ್ಕೊಂಡು ಬಿಟ್ಟಿದ್ದಾರೆ. ಈ ಷಡ್ಯಂತ್ರದ್ದು ಒಂದೇ ಒಂದು ಇದ್ರೂ ಕೂಡ ಖಂಡಿತವಾಗಿ ಹೊರಗಡೆ ಬರ್ತಾ ಇತ್ತು. ಇವತ್ತಿನವರೆಗೂ ಕೂಡ ಒಂದೇ ಒಂದು ತುಣುಕು ಸಿಕ್ಕಿಲ್ಲ. ಆನಂತರ ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ. ಈಗ ಒಂದು ಟಿವಿ ಚಾನೆಲ್ ಬರ್ತಾ ಇದೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ. ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ. ಕೂಡಿ ಹಾಕಿದ್ರು ಅಂತ ಹೇಳೋರಿಗೆ ಮತ್ತು ಅದನ್ನು ನಂಬೋರು ನಂಬಹುದು, ಬಿಡಬಹುದು. ನಾವು ನಂಬಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ, ಬಟ್ ನಮ್ಮ ಕೆಲಸ ನಾವು ಮಾಡಲೇಬೇಕಾಗತ್ತೆ. ಈ ಕೂಡಿ ಹಾಕಿದ್ರೆ ನೋಡಿ, ಇವತ್ತು ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ವಾಯ್ಸ್ ಕ್ಲಿಯರ್ ಇದೆಯಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಬುರುಡೆ ಗ್ಯಾಂಗ್ ಅಂತ ಗೇಲಿ ಮಾಡ್ತಿರಲ್ಲ, ಬುರುಡೆ ಲ್ಯಾಬಿಂತ್ರ ತಂದು ಕೊಟ್ಟಿದ್ದಂತೆ. ಯಾವ ಲ್ಯಾಬಿಂತ್ರ ತಂದು ಕೊಟ್ಟಿದ್ದನ್ನ ಇದೇ ಟಿವಿ ಚಾನಲ್ ಅವರು ಹೇಳಬೇಕು. ಯಾವ ಲ್ಯಾಬಿಂತ್ರ ಸುಮ್ಮನೆ ಹಾಗೆ ಉಗಿದು ಹೋಗೋದಲ್ಲ. ಹುಚ್ಚಿಡ್ದಿದೆಯಾ ಯಾವ್ದಾದ್ರು ಲ್ಯಾಬ್ನವನಿಗೆ? ಸೊ ಗಿರೀಶ್ ಮಠಣ್ಣವರ್ ಅವರ ಹೇಳಿಕೆ ಅದು. ಸೊ ಅವ್ರು ಹೇಳ್ತಾರೆ, ಬುರುಡೆ ಯಾವುದೋ ಒಂದು ಲ್ಯಾಬ್ನಿಂದ ತರಲಾದಂತಹ ಬುರುಡೆ. ಲ್ಯಾಬ್ ಏನು ಕಿರಣಿ ಅಂಗಡಿನ ಅಂತ ಕೇಳ್ತಾರೆ ಗಿರೀಶ್ ಮಠಣ್ಣನವರು. ಲ್ಯಾಬು ಒಂದು ಸ್ಟೇಷನರಿ ಶಾಪ್ ಅಂತ ಕೇಳ್ತಾರೆ ಹೋದ ತಕ್ಷಣ ಬುರುಡೆ ಕೊಡೋದಕ್ಕೆ. ಆ ಬುರುಡೆ ಧರ್ಮಸ್ಥಳದಿಂದಲೇ ತಂದಿದ್ದು. ಅದಾದ ನಂತರ ಸುಜಾತ ಭಟ್ರವರನ್ನ ಯಾವುದೋ ಒಂದು ಕಾರ್ನಲ್ಲಿ ಕೂರಿಸಿಕೊಂಡು ಅವರಿಗೆ ಒತ್ತಾಯ ಪೂರ್ವಕವಾಗಿ ಅವರಿಂದ ಹೇಳಿಕೆಯನ್ನು ಪಡೆಯಲಾಗಿದೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ರು ಗಿರೀಶ್ ಅವರು. ಮತ್ತೊಂದು ಕಡೆ ಸಾಕ್ಷಿದಾರನಿಗೆ ಹಿಂಸೆ ಕೊಡ್ತಾ ಇದ್ರು, ತಿಮರೋಡಿಯ ಮನೆಯ ಕೋಣೆಯಲ್ಲಿ ಕೂಡಿ ಹಾಕಿ ಅಂತ ಹೇಳಿ. ಹಿಂಸೆ ಕೊಡೋದಕ್ಕೆ ನಮಗೆ ಯಾವ ದರದಿತ್ತು ಅಂತ ಕೇಳ್ತಿದ್ದಾರೆ ಗಿರೀಶ್ ಮಠಣ್ಣನವರು. ಹಿಂಸೆ ಕೊಟ್ಟು ಹೇಳಿಕೆ ಕೊಡಿಸುವ ಅನಿವಾರ್ಯತೆ ನಮಗಿಲ್ಲ. ಆತನಿಗೆ ಸತ್ಯ ಗೊತ್ತಿತ್ತು, ಸ್ವಯಂ ಪ್ರೇರಿತನಾಗಿ ಆತನೇ ಬಂದಿದ್ದ. ನಾನು ಸತ್ಯ ಹೇಳಬೇಕು, ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಆತ ಸ್ವಯಂ ನಿರ್ಧಾರವನ್ನು ತೆಗೆದುಕೊಂಡು ಬಂದ ನಂತರ ಮಾಡ್ತಾನೆ. ಸೊ ಇದರಲ್ಲೂ ಕೂಡ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು ಗಿರೀಶ್ ಮಠಣ್ಣನವರು. ಸೊ ಚಿನ್ನಯ್ಯ
ಬುರುಡೆ ತಂದು ಕೊಟ್ಟದ್ರಲ್ಲಿ ಸಾಕಷ್ಟು ಅನುಮಾನಗಳು, ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವಗೊಂಡಿತ್ತು. ಈತ ಲ್ಯಾಬೊರೇಟರಿಯಿಂದ ತಂದಿದ್ದ, ಅದರಲ್ಲಿ ಕೆಮಿಕಲ್ಗಳು ಅಪ್ಲೈ ಆಗಿತ್ತು. ಸೊ ಅದನ್ನು ತಂದು ತೋರಿಸಿದ್ದಾನೆ. ಈ ಎಕ್ಸಿಬಿಷನ್ಗಳಲ್ಲಿ ಪ್ಲಾಸ್ಟಿಕ್ಕಿಂದು ಅಥವಾ ಅಸಲಿ ಬುರುಡೆಗಳನ್ನೇ ಕೆಲವೊಂದು ವಿದ್ಯಾರ್ಥಿಗಳಿಗೆ ಪ್ರಯೋಗ ಮಾಡೋದಕ್ಕೆ ತಂದಿಟ್ಟಿರ್ತಾರೆ, ಅದನ್ನು ತಂದಿದ್ದಾನೆ. 40 ವರ್ಷದ ಹಿಂದೆಯ ಬುರುಡೆ ಇದು, ಇವತ್ತು ನೆನ್ನೆಯದಲ್ಲ. ಇದು ಧರ್ಮಸ್ಥಳದಲ್ಲಿ ಮಣ್ಣನ್ನು ಅಗೆದು ತರಲಾದಂತಹ ಬುರುಡೆ ಅಲ್ವೇ ಅಲ್ಲ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳಿದ್ವು. ಸೊ ಅದಕ್ಕೆ ತೆರೆ ಎಳೆಯುವಂತೆ ಗಿರೀಶ್ ಮಠಣ್ಣನವರ್ ಈ ಬುರುಡೆ ಲ್ಯಾಬೊರೇಟರಿಯಿಂದ ತಂದಿದ್ದಲ್ಲ, ಇದು ಅಸಲಿ ಧರ್ಮಸ್ಥಳದ್ದೇ ಬುರುಡೆ ಅಂತ ಹೇಳಿ ಇವತ್ತು ಅದಕ್ಕೊಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.